ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದೀರಿ? ಐ ಹೋಪ್ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಇವತ್ತು ಫುಲ್ ಆರಾಮದೀನಿ. ಅದ್ರ ಜೊತೆಗೆ ನಾನು ಇವತ್ತು ಭಾಳ ಖುಷಿಯಾಗದೀನಿ. ಯಾವ ವಿಚಾರಕ್ಕೆ ಖುಷಿಯಾಗಿದ್ದೀನಿ ಅಂತ ಬರ್ರಿ ನಾ ಇಲ್ಲೊಂದು ಕಮೆಂಟ್ ಶೋ ಮಾಡ್ತೀನಿ ನೋಡ್ರಿ. ಇವತ್ತು ನನಗೆ ಬಹಳ ಖುಷಿಯಾಗಿದೆ ಅಂತ ಹೇಳಿದೆ ಅಲ್ಲ, ನನಗೆ ಖುಷಿಗೆ ಕಾರಣ ಆಗಿರೋದೇ ಈ ಕಮೆಂಟ್ ಹಾಕಿದವ್ರ ಹೆಸರನ್ನು ಹೇಳಿಬಿಡ್ತೀನಿ. ಈ ಕಮೆಂಟ್ ಹಾಕಿದವ್ರ ಹೆಸರು ನಿರ್ಮಲಾ ಸುರೇಶ್ ಅಂತ ಹೇಳಿ. ನಿರ್ಮಲಾ ಸುರೇಶ್ ಅವರ ಕಮೆಂಟಲ್ಲಿ ಏನಿದೆ ಅಷ್ಟು ದೊಡ್ಡದು ಏನು ಬರೆದಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಆ ಒಂದು ಪದದಲ್ಲೂ ಅವ್ರದ್ದು ಪ್ರೀತಿ ಇದೆ, ಅಭಿಮಾನ ಇದೆ ಆ ಕಮೆಂಟಲ್ಲಿ. ನಿಜವಾಗ್ಲೂ ಅದನ್ನು ಓದುವಾಗ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಲ್ಲಿ ನೀರು ಹೋಗ್ತಿತ್ತು, ಅಷ್ಟು ಚಂದ ಬರೆದಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅದು ಭಾಳ ಸಣ್ಣ ಪದ ಆಗ್ಬಿಡ್ತೈತೆ, ನಿಜ ಹೇಳ್ತೀನಿ. ಅಷ್ಟು ತಾಳ್ಮೆಯಿಂದ ಅವರು ಅಷ್ಟು ಉದ್ದ ಕಮೆಂಟನ್ನು ಬರೆದಿದ್ದಾರೆ. ಆ ಕಮೆಂಟನ್ನು ಬರೆಯೋದಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೋ ಅದು ಒಂದು ಕಡೆಗಿರಲಿ, ಇನ್ನೊಂದು ನನ್ನ 300 ಎಪಿಸೋಡ್ಗಳನ್ನು ನೋಡಿದ್ದಾರೆ. ಅಂದರೆ ಮಾದಕನದ ಜೀವನದ ಕತೆ 1ನೇ ಎಪಿಸೋಡಿಂದ 300 ಎಪಿಸೋಡ್ಗಳನ್ನು ನೋಡಿ ಇನ್ನು 17 ಎಪಿಸೋಡ್ಗಳನ್ನು ನೋಡೋದನ್ನು ಇಟ್ಟಿದ್ದಾರಂತೆ. ಅದನ್ನ ಕೇಳಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇಲ್ಲಿ ಟಚ್ ಆಗಿಬಿಟ್ಟಿದೆ ನನಗೆ ಈ ಕಮೆಂಟ್, ನಿಜ ಹೇಳ್ತೀನಿ. ನನಗೆ ಏನು ಹೇಳಿ, ಈ ಥರ ನಮಗೆ ಅನ್ಕಂಡೀಷ್ನಲ್ ಆಗಿ ಪ್ರೀತಿ ಸಿಕ್ಕಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ನನಗೆ ನಿಜವಾಗ್ಲೂ. ಕೆಲವೊಂದು ಸರಿಗೆ ಕೆಲವೊಂದು ಅಭಿಮಾನ ಪ್ರೀತಿ ನಮ್ಮ ಬಾಯಿಗಳನ್ನು ಕಟ್ಟಿ ಹಾಕ್ಬಿಡುತ್ತೆ ಅಂತ ಅನಿಸುತ್ತೆ. ಹೇಳೋದಕ್ಕೆ ವರ್ಡ್ಗಳೇ ಬರೋದಿಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ ಮನಸ್ಸಲ್ಲಿ ಅನುಭವಿಸ್ಬೇಕು ಆ ಖುಷಿನ ಅಷ್ಟೇ. ನನಗೂ ಇವತ್ತು ಹಾಗೆ ಆಗಿರೋದು. ನನಗೆ ಏನು ಹೇಳಬೇಕು ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ. ನಾನು ಬರೋ ಥ್ಯಾಂಕ್ಸ್ ಅಷ್ಟೇ ಹೇಳ್ಬೋದು ನಿಮ್ಮ ಪ್ರೀತಿಗೆ. ನನಗೆ ಇದುವರೆಗೂ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಿ, ಯಾರ್ಯಾರೆಲ್ಲ ನನಗೆ ಲೈಕ್ ಮಾಡಿದ್ದೀರಿ, ಶೇರ್ ಮಾಡಿದ್ದೀರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ನನ್ನ ತುಂಬ ಪ್ರೀತಿ ಅಭಿಮಾನದಿಂದ ಯಾರ್ಯಾರೆಲ್ಲ ನನಗೆ ಕಮೆಂಟ್ ಹಾಕಿದ್ದೀರಿ ಅವರಿಗೆಲ್ಲರಿಗೂ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಇದನ್ನು ಹೇಳ್ಕೊಂಡು ಹೋದರೆ ಒಂದು ಎಪಿಸೋಡ್ ಪೂರ ಅದೇ ಆಗಿಬಿಡ್ತೈತೆ. ನಿಮಗೂ ನೋಡೋಕೆ ಬೇಸರ ಆಕೈತಿ, ವಿಡಿಯೋ ಚಾಲೂ ಆಕೈತಿ, ನೋಡ್ಕೊಂಡು ಬರ್ರಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಿರ್ಮಲಾ ಸುರೇಶ್ ಅವರೇ. ಥ್ಯಾಂಕ್ ಯು. ವಿಡಿಯೋ ಚಾಲೂ ಆಗತ್ತೆ, ನೋಡ್ಕೊಂಡು ಬರ್ರಿ. ಮುಂದೆ ನೋಡ್ಕೊಂಡು ನಡಿ ಅಯ್ಯ ಬಿಡ ಬರ್ತೀನಿ ನಾ. ನಡಿ ಮಾರಿ ಯಾಕೆ ಹಂಗೆ ಮಾಡಿ? ಚಂದಾಗಿ ಇಟ್ಕೋ ಅದನ್ನ. ಕರಿ ನಿಮ್ಗೆ ಅವಡನ. ನಾ ಕರೆಯೋದಿಲ್ಲ, ಬೇಕಾದ್ರೆ ನೀವ ಕರ್ಕೋರಿ. ಏನ ಕರಿತೀನಿ. ಕರಿ ಗೌಡ್ರ ನೀನಿಲ್ಲ ಗೌಡ್ರ ಅಂದ್ರೆ ಎಲ್ಲಿ ಕೇಳಿಸ್ಬೇಕು? ಜೋರ್ಸೆ ಕರಿ. ಕುಡ್ದಾಗ ಎಷ್ಟು ಹಾರಾಟ ತೂರಾಟ ಇರ್ತೈತಿ, ನೀಚೆ ಇಳಿದು ಬಿಟ್ರೆ ಗಂಟ್ಲನ್ನು ಸೇದ್ ಹೋಗತ್ತೆ ನಿಂದು. ಕರಿ ಜೋರ್ಸೆ ಅವ್ರಿಗೆ ಕೇಳಂಗ. ಕುಡ್ದಾಗಟ್ಟ ಗಂಡ್ಸಾಗಿರ್ತಾನವ ಹಾಟೆ. ಕರಿ ಜೋರಿಗೆ. ಕರಿತೀನಿ. ಗೌಡ್ರ ಗೌಡ್ರ ಗೌಡ್ ಬಂದ್ರೆ ಬಿಡು, ಎದಕ್ಕೆ ಒದರ್ತೀವಿ? ಏನ್ಲೇ ಚಂದ್ರ ಹೇಳ್ತಿ ನೀನು? ಅಯ್ಯ ಪುಟ್ಟವಕ್ಕ ನೀನು ಬಂದಿಯಲ್ಲ, ಯಾಕವೇ ಏನಾತ? ನಾ ಹೇಳ್ತೀನಿ. ಹೇಳ್ಬೇ ತಂಗಿ, ಯಾಕೆ ಏನಾರು ಜಗಳ ಆತನ್ರಿ ಇಬ್ರಿಗೂ? ಏನಾರು ಸಮಸ್ಯೆನ ತಂಗಿ? ಗೌಡ್ರೆ ಸಮಸ್ಯೆ ನಮ್ಮ ಗಂಡ ಹೆಂಡತಿಗೆ ಇಬ್ರು ಜಗಳ ಆಗಿ ಬಂದಿಲ್ರಿ, ನಿಮ್ ಹೆಂಡತಿಯಿಂದ ನಮ್ಮನೆ ಸಮಸ್ಯೆ ಬರಾಕತ್ತೈತ್ರಿ. ಏನ್ ಹೇಳಾತಿವೆ ತಂಗಿ? ನೀ ಏನ್ ಹೇಳಾತಿ ನನ್ ತಿಳಿಯವಲ್ದುವಾ? ಗೌಡ್ರೆ ಎಲ್ಲ ತಿಳಿಸ್ತೀನಿ, ತಿಳ್ಸಾಕತ್ತನ ಬಂದೇನಿ. ನಿಮ್ ಹೆಂಡತಿ ಹೊರಗೆ ಕರೀರಿ, ಹಂಗ ಅವ್ವಾರನ್ನ ಕರೀರಿ. ಯಾಕೆ ಅವ್ರನ್ನ ಕರಿಬೇಕು? ಏನ್ ಸಮಸ್ಯೆ ಆಗೈತಿ ಹೇಳುವ ನನ್ ಮುಂದನ. ಹೇಳ್ತೀನಿ, ಮೊದಲು ಕರೀರಿ ಗೌಡ್ರ ಅವ್ರನ್ನ. ಏ ಯವಾ ಶೋಭಾ ಬಾರಿಲಿ. ಇವ್ರು ಯಾಕೆ ಬಂದಾರಿಲ್ಲಿ? ಯವ ಏನೋ ಸಮಸ್ಯೆ ಆಗೈತೆ ಅಂತಂದು ಹೇಳಿ ನಿಮ್ಮನ್ನ ಕರೆಯನ್ನಾಗತ್ತಾರವಿ. ಏನಾಗೈತಿ ನೀನಾರ ಕೇಳ್ರಿ. ಏನ ಪುಟ್ಟವ, ಏನು ಸಮಸ್ಯೆ ಆಗೈತಿ? ಏನು ಮತ್ತೆ ನಿನ್ನ ಮಗ ಕುಡಿದು ಬಂದ ದಾಂಧೆ ಎಬ್ಸಾನ? ಕುಡಿದು ಬಂದ ದಾಂಧೆ ಏನೋ ಎಬ್ಸಾಕತ್ತಾನ್ರಿ. ಆದ್ರೆ ಅವ ಕುಡಿದು ಬಂದ ದಾಂಧೆ ಎಬ್ಸಾಕ ನಿಮ್ಮ ಸೊಸಿ ಕಾರಣ ಆಗ್ಯಾಳ ನೋಡ್ರಿ. ಏನು ಹೇಳತ್ತೀಯ ಪುಟ್ಟವ? ಹಾಗೆ ಕಾರಣಕ್ಕ ಆ ಭಾಡ್ಯಾರ ಬಾಯಿಂದನ ಕೇಳ್ರಿ ಹೇಳ್ತಾ ಚಂದ್ರವ. ನೋಡ್ರಿ ಗೌಡ್ರೆ, ನನ್ನ ಗಂಡ ಕುಡಿತಾನ ಅಂತಂದು ಹೇಳಿ ನಾನು ಅವನ ಒಂದು ವಾರದಿಂದ ಹೊರಗೆ ಹಾಕಿದ್ದೆ. ನಿಮ್ಗೆ ಗೊತ್ತೈತೆ, ಅವತ್ತು ರಾತ್ರಿ ದಾಂಡ್ಲೆ ಆತು, ಇವನು ಹೊರಗೆ ಹಾಕಿದ್ದು ನಿಮಗೂ ಗೊತ್ತಿದ್ದೈತಿ. ನಿಮ್ಮ ಹತ್ರ ಇವೇನೋ ರೊಕ್ಕ ಕೇಳಕ್ಕೆ ಬಂದಿದ್ನಂತ, ನೀವು ಕೊಟ್ಟಿಲ್ಲ ಅಂತ ನನಗೆ ಆಮೇಲೆ ಸುದ್ದಿ ಗೊತ್ತಾತು. ಇವತ್ತು ಅದನ್ನು ಇವನ ಹೇಳ್ದ, ನೀವು ರೊಕ್ಕ ಕೊಟ್ಟಿಲ್ರಿ ಕುಡಿಯಾಕ. ಆದ್ರೆ ನಿಮ್ಮ ಹೆಂಡತಿ ಅದಾಳ ನೋಡ್ರಿ ಈಕಿ ಶೋಭಾಕಾರ, ಇವಂಗ ದಿನಾ ಕುಡಿಯಾಕ ರೊಕ್ಕ ಕೊಡತಾಳ ಅಂತ ನೋಡ್ರಿ. ಎದಕ್ಕೆ ಕೊಡ್ತಿರ್ಬೇಕ್ರಿ ಈಕಿ? ಏನ್ ಶೋಭಾ ಏನಿದು ಕರೆ ಐತೆ ನಾವು ಹೇಳಾಕತ್ತಿದ್ದು? ಎದಕ್ಕೆ ರೊಕ್ಕ ಕೊಡತ್ತಿ ಅವನಿಗೆ? ಯಾರು ಕುಡಿಯಾಕ ರೊಕ್ಕ ಕೊಡಾಕತ್ತಾರ್ರಿ? ಇಲ್ರಿ, ನಾ ಯಾಕೆ ಕೊಡ್ಲಿ ಇವಂಗ? ಇವನ ಅವತ್ತು ನೀವು ಹೋದ್ಮೇಲೆ ನನ್ನ ಹತ್ರ ಕೈಕಾಲು ಬಿದ್ದು ಬೇಡದಾರಿ. ಆದರೂ ನೀವು ಕೊಡಂಗಿಲ್ಲ ಅಂದಿರಿ. ನನ್ನ ಹತ್ರ ಎಲ್ಲಿ ಬರಬೇಕು, ನನ್ನ ಹತ್ರ ರೊಕ್ಕಿಲ್ಲ ಅಂತ ಹೇಳಿ ಕಳ್ಸೇನ್ರಿ. ಕುಡ್ದು ದಿವಸದಾಗ ಏನೇನು ಹೇಳ್ಯಾನ ಈಕೆ ಅಂತ ತಿಳ್ಕೊಂಡಾಳ, ಯಾರಿಗೆ ಗೊತ್ತ್ರಿ? ನಾ ಕೊಟ್ಟಿಲ್ರಿ. ನೀ ಕೊಟ್ಟಿಲ್ಲ,
ಹಂಗಾರೆ ನೀ ಕೊಟ್ಟಿರೋದಕ್ಕೆ ಸಾಕ್ಷಿನೂ ಅದಾವು, ಕರೆಸ್ಲೇನ ಅವ್ರನ್ನ? ಏನ್ ಸಾಕ್ಷಿ ಅದಾವು? ಏನ್ ಕರೆಸ್ತೀನಿ? ನಿನ್ ಗಂಡ ಕುಡಿಯಾಕ ನಾ ಯಾಕೆ ರೊಕ್ಕ ಕೊಡ್ಲಿ? ನಿನ್ ಗಂಡಗೂ ನನಗೆ ಏನ್ ಸಂಬಂಧ? ಎಲ್ಲ ಸಂಬಂಧನೂ ಗೊತ್ತಾಕತ್ತೀಗ. ಏ ಹೇಳ, ನಿನ್ನ ಬಾಯಿಗೆ ಕಡ ಬಿಟ್ಕೊಂಡಿನ, ಹೇಳ ರೊಕ್ಕ ಯಾರು ಕೊಟ್ಟಿದ್ ನಿನಗತ್ತ? ಹೇಳ್ತೀಯಾ ಬಿಡ್ಲೆ? ಹೇಳ್ತೀನಿ. ಹೇಳ ಚಂದ್ರೆ, ನಿನಗೆ ಕುಡಿಯಾಕ ರೊಕ್ಕ ಈಕಿ ಕೊಟ್ಟಿದ್ದು ಖರೆ ಐತೇನ? ಆದ್ರಿ ಗೌಡ್ರ, ಹೌದ್ರಿ, ಸಣ್ಣವರ ಕುಡಿಯಾಕ ರೊಕ್ಕ ಕೊಟ್ಟಿದ್ದು ಖರೆ ರೀ. ನೋಡ್ಲಾ ಗೌಡ್ಯ, ನೋಡು, ಇಂಥ ಕೆಲಸ ಮಾಡ್ತಾಳನ್ನು ನನಗೆ ಯಾವಾಗಿದ್ರು ಗೊತ್ತಿತ್ತು. ನೀ ಹೇಳಿದ್ರೆ ನಂಬ್ತಿರ್ಲಿಲ್ಲ. ಕೇಳಿಗ ಇವ ನೀ ಸುಮ್ಮನಿರು, ಅದ ವಿಚಾರನ ಮಾಡತ್ತೀವಿ ಇಲ್ಲ, ಗೊತ್ತಾಕತ್ತೀಗ ಆಕಿ ರೊಕ್ಕ ಕೊಟ್ಟಾಳೆ ಇಲ್ಲ ಅನ್ನೋದು. ನೀವು ಸುಮ್ಮನಿಂದ್ರಿ. ಗೌಡ್ರ, ಖರೇನ ಹೇಳಾಕತ್ತೇನ್ರಿ, ನನ್ನ ಗಂಡಗ ಕುಡಿಯಾಕ ಕೊಟ್ಟಿದ್ದು ನಿಮ್ ಹೆಂಡ್ತಿನ ರೀ. ನನಗೂ 100ಕ್ಕೆ 100 ಖಾತ್ರಿ ಐತ್ರಿ. ಅಲ್ಲ ಬೇತಂಗಿ, ಆಕೆ ಯಾಕೆ ಇವ್ ಕುಡಿಯಾಕ ರೊಕ್ಕ ಕೊಡ್ತಾಳ? ನಾನಾ ಕೊಟ್ಟಿಲ್ಲ, ನಾನಾ ಆಕಿ ಮುಂದೆ ಇವಂಗ ರೊಕ್ಕ ಕೊಡಂಗಿಲ್ಲ ಅಂತ ಬೈದ್ ಕಳಿಸಿದ ಮ್ಯಾಗ ಮತ್ತೆ ಆಕೆ ಹೆಂಗ್ ಕರೆದು ಕೊಡ್ತಾಳ ಬೇತಂಗಿ? ಖರೇನ ಕೊಟ್ಟಾಳ್ರಿ ಗೌಡ್ರ, ಖರೇನ ಕೊಟ್ಟಾಳ. ಕೇಳ್ರಿ ಬೇಕಾರ್ ನೀವು. ಏಯ್, ನೀ ಇಲ್ದದನ್ನ ಮಾತಾಡಕ್ ಹೋಗ್ಬೇಡ. ನಿನ್ನ ಗಂಡಗೆ ನಾ ಯಾಕೆ ಕುಡಿಯಾಕ ರೊಕ್ಕ ಕೊಡ್ತೀನಿ? ನಿನ್ನ ಗಂಡ ಕುಡಿದ ದಿವಸ ಏನೇನು ಮಾತಾಡತಾನ ಯಾರಿಗೆ ಗೊತ್ತು? ಯಾರ ಹತ್ರ ಇಸ್ಕೊಂಡಿದ್ದ ಏನ ನನ್ನ ಮ್ಯಾಗ ಹೇಳಾಕತ್ತಾನವ. ನೋಡ್ರಿ ಅವರ, ನೀವ್ ಹೆಂಗೆ ಹಿಂಗೆಲ್ಲ ಸುಳ್ಳತಗ್ಲ ಮಾತಾಡ್ಬೇಡ್ರಿ. ಕರೆ ನೀವು ನನ್ಗೆ ರೊಕ್ಕ ಕೊಟ್ಟಿದ್ದು ಕರೆ ಐತ್ರಿ. ಬೇಕಾದ್ರೆ ಗಂಗ್ಯಾನ ಕೇಳ್ರಿ ಗೌಡ್ರ, ಗಂಗ್ಯಾಗೂ ಗೊತ್ತೈತ್ರಿ ನನಗೆ ಇವ್ರು ರೊಕ್ಕ ಕೊಡೋದು. ಈ ಕುಡುಕ್ ಸುಳೆ ಮಗ ನಾನು ಬುಡಕ ತಂದಿಟ್ಟ ನೋಡಪ್ಪ. ಇವ್ರದ್ದು ನನ್ನ ಯಾಕೆ ಎಳಿತಾ ನೀವು? ಏ ಗಂಗೆ, ಬಾಯ್ಲಿ. ಅದು ಗೌಡ್ರ, ನಂಗೇನು ಗೊತ್ತಿಲ್ರಿ. ಮುಂದೆ ಬಾರ್ಲಿ ಇಲ್ಲಿ. ಹೇಳ್ರಿ ಗೌಡ್ರ. ಲೇ ಮಗನ, ಸುಳ್ಳು ಹೇಳ್ದೆ ಅಂದ್ರೆ ಏನಿಲ್ಲ, ನಿನ್ನ ಚರ್ಮನ ಸುಲಿತೀನಿ. ಕರೆ ಹೇಳ್ಬೇಕಾ? ನೀ ಹೇಳಾಕತ್ತೀನಿ. ಕರೆ ಹೇಳ, ಈಗೇನಾರ ಚಂದ್ರ್ಯಾಗ ರೊಕ್ಕ ಕೊಟ್ಟಿದ್ಲನ? ಹೇಳ ಹೇಳ ಗಂಗಪ್ಪ, ಹೇಳ, ನಾ ಕೊಟ್ಟೆನೇನ? ಏ ಯವ್ವ ಸೋಬವ್ವ, ನೀ ಯಾಕೆ ಹಂಗ ಮಾತ್ನಾಗ ಹಂಗ ಗದರ್ಸಿ ಮಾತಾಡಕತ್ತಿ? ಆ ಹೇಳಾಕತ್ತಾನು, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ಕೇಳಿಸ್ಕೋ. ಶೋಭಾ, ನೀ ಸುಮ್ನಿರು. ಆ ಹೇಳುವಾಗ ನೀ ಯಾಕೆ ಬಾಯಿ ನಡು ಒಟ್ಟು ಹಾಕಾಕತ್ತಿ? ಆತು, ಹೇಳು. ಏಯ್, ನೀ ಹೇಳಲೆ ಗಂಗೆ. ಆದ್ರಿ ಗೌಡ್ರ, ಮತ್ತು ನೀವು ಅವತ್ತು ರೊಕ್ಕ ಕೊಡಂಗಿಲ್ಲ ಅಂತೇಳಿ ಇವನು ಕಳಿಸಿದ್ರಿ. ಅದಾದ್ಮೇಲೆ ಇವ ಅವ್ರ ಜೋಡಿ ಮಾತಾಡೋದನ್ನ ನಾನು ನೋಡಿದೆ ರೀ. ಆದ್ರೆ ಅವ್ರ ರೊಕ್ಕ ಕೊಟ್ಟಾರ ಬಿಟ್ಟಾರ ನಂಗೆ ಗೊತ್ತಿಲ್ರಿ ಗೌಡ್ರ, ಸತ್ಯಕ್ಕೂ ನಾನು ನೋಡಿಲ್ರಿ. ಯಾಕೆ ಗಂಗೆ ಸುಳ್ಳ ತಗಲ ಹೇಳ್ತಿ? ಯಾಕೆ? ನಾನೇ ನಿನ್ ಮುಂದೆ ಬಂದು ಹೇಳೇನಿಲ್ಲ ಸಣ್ಣ ಗೌಡ್ತಿಯರ್ ಹಿಂಗೆ ನನಗೆ ಕುಡಿಯಾಕ ರೊಕ್ಕ ಕೊಟ್ಟಾರು ಅಂತಂದು? ಏ ಬಿಡೋ ಮರೆಯ, ನಾವ ದುಡ್ಕೊಂತೀವಿ ನಾವು. ನಿಮ್ಮ ಜಗಳದಾಗ ಯಾಕೆ ನಮ್ಮನ್ನ ನಡು ಹೇಳ್ಕೊತೀರತ್ತ? ನೋಡ್ದಂಗಪ್ಪಣ್ಣ, ನೀನು ಕೆಲಸ ಹೋಗತ್ತೆ ಅಂತಂದು ಇಲ್ಲಿದ್ದ ಸುಳ್ಳ ತಗಲ ಎಲ್ಲ ಮಾತಾಡ್ಬೇಡ. ಕರೆ ಹೇಳ, ನಿನಗೆ ಗೊತ್ತೈತೆ ಇಲ್ಲ? ಗೊತ್ತಿಲ್ವೇ ತಂಗಿ ನನಗೆ. ಗಂಗೆ, ಕರೆ ಹೇಳ್ತೀಯ ತಗೊಳ್ಳೆ. ಕರೇನ ಗೌಡ್ರ, ಅವ್ವಾರ ರೊಕ್ಕ ಕೊಟ್ಟಿದ್ದು ನನ್ನ ಕಣ್ಣಾರ ನಾನು ನೋಡಿಲ್ರಿ. ದೇವ್ರಣೆಗೂ ನಾನು ನೋಡಿಲ್ರಿ. ಅವತ್ತು ಮಾತಾಡಕತ್ತಿದ್ದ ಅಟ ನೋಡಿದೆ ರೀ. ಆದ್ರೆ ಚಂದ್ರ ಬಂದು ನನ್ನ ಮುಂದೆ ಅಂದಿದ್ದು ಖರೆ ರೀ. ಸಣ್ಣ ಗೌಡ್ತಿಯರು ರೊಕ್ಕ ಕೊಟ್ಟಾರ ನನಗೆ ಕುಡಿಯಾಕ ಅಂತಂದು ಹೇಳಿ. ಆಟ ವಿಚಾರ ಗೊತ್ತಿರಿ ಗೌಡ್ರ, ಅದ್ರ ಮ್ಯಾಗ ನನಗೇನು ಗೊತ್ತಿಲ್ರಿ. ಬೇಕಾದ್ರೆ ನನ್ನ ಹೆಂಡ್ತಿನ ಕೇಳ್ರಿ, ಹಂಗೇನಾರ ಇದ್ರೆ ಎಲ್ಲಾಕಿ ಮುಂದೆ ಹೇಳ್ತೀನಿ ರೀ ನಾ. ಹೌದ್ರಿ ಗೌಡ್ರ, ಅವ್ರು ಅಷ್ಟೇ ಹೇಳಿದ್ದ ನನ್ನ ಮುಂದೆ ಹೇಳಿದ್ರಿ. ಇವ್ರ ಅವ್ವಾರ ಏನೋ ಕುಡಿಯಾಕ ರೊಕ್ಕ ಕೊಟ್ಟಿದ್ರಂತ್ರಿ. ಅದನ್ನ ಆಟ ನನ್ನ ಮುಂದೆ ಅಂದಿದ್ರು ನೋಡ್ರಿ. ಏ ದ್ಯಾಮಿ, ಗಂಡ ಹೆಂಡತಿ ಸೇರಿ ಇಲ್ಲದ ಮ್ಯಾಗ ಅಪ್ಪೋದ ಹೊರಸಾಕತ್ತೀರನ ನೀವು? ಯಾಕೆ ಹೆಂಗೈತಿ ಮೈಗೆ? ಅವ್ರ ಮೈಗೆ ಚಲೋ ಐತಿ, ನಿನ್ನ ಮೈಗೆ ಹೆಂಗೈತಿ? ನೀ ತಗಲ ಸುಳ್ಳ ಮಾತಾಡಕತ್ತೀಯಲ್ಲ, ನಿನಗೇನು ಮೈಯಾಗೆ ಹಿಡಿದಿರ ಜಾಟಿ ಬಿಡಿಸ್ಬೇಕನ ನಾವು ಊರಾನವ್ರು ಸೇರಿ? ಏ ಯಾರಿಗೆ ಮಾತಾಡತಿ? ಹಲ್ಲ ಉದುರ್ತೀನಿ, ಬಾಯಿ ಬೀಗಿ ಹಿಡಿದು ಮಾತಾಡಿ ನನಗೆ. ಏನ್ ತಿಳ್ಕೊಂಡು ಮಾತಾಡತಿ ನನ್ನ ನೀನ? ನೀ ಅಂತ ಸುಳ್ಳುಗಾತಿ, ನೀ ಅಂತ ಕೊಲೆಗಡಕಿ, ರೊಕ್ಕ ಕೊಟ್ಟು ಗಂಡನ ಕೊಲೆ ಮಾಡಕ್ ಹಚ್ಚಕ್ಕೆ ಅಂತಂದು ತಿಳ್ಕೊಂಡ ಮಾತಾಡಕತ್ತೀನ. ಏನ್ ಮಾತಾಡತ್ತಿ ಬೇತಂಗಿ ನೀ? ಹೌದ್ರಿ ಗೌಡ್ರ, ಖರೇನೆ ಹೇಳಾಕತ್ತೇನ್ರಿ. ನಿಮ್ ಹೆಂಡತಿ ಎಂತ ಚಿನ್ನಾಲಿ ಅದಾಳ ಅನ್ನೋದು ನಿಮಗೆ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತೈತಿ. ನನ್ನ ಗಂಡಗ ಎದಕ್ಕೆ ರೊಕ್ಕ ಕೊಡಾಕತ್ತಿದ್ಲ ಅನ್ನೋದು ನನಗೆ ಬರ್ತೈತಿ. ಏಯ್ ಹೇಳ, ನಿನ್ನ ಕಸಬರ್ಗಿ ಹೇಳ, ಎದಕ್ಕೆ ರೊಕ್ಕ ಕೊಡಾಕತ್ತಿದ್ಲ ನನಗೆ ಅತ್ತಂದು ಹೇಳಿ. ಎದಕ್ಕೆ ರೊಕ್ಕ ಕೊಡಾತಿದ್ಲಕ್ಕೆ ನಿನಗೆ? ಹೇಳ, ನಿನ್ನ ಬಾಯಿ ಬಿಟ್ಟು ಹೇಳ, ನಿನ್ನ ಬಾಯಿ ಸೇರ್ತೇನೆ ಹೇಳ. ಹೇಳ್ತೀನಿ. ಆದ್ರಿ ಗೌಡ್ರ, ನಿಮ್ಮ ಹತ್ರ ರೊಕ್ಕ ಕೇಳಕ್ ಬಂದಾಗ ನೀವು ಕೊಡಂಗಿಲ್ಲ ಅಂದ್ರಿ. ಆಮೇಲೆ ಇವ್ರು ಸಣ್ಣ ಗೌಡ್ತಿಯರು ನೀನು ಕೂಡ ಮಾತಾಡೋದೈತಿ, ಅಲ್ಲಿ ಊರ್ ಹೊರಗಿನ ಗುಡಿ ಹತ್ತಕ್ಕೆ ಬಾ ಅಂತ ಹೇಳಿದ್ರಿ. ಅಲ್ಲಿಗೆ ಹೋದ ಮ್ಯಾಗ ಇವರು ನನಗೊಂದು ಡೀಲ್ ಕೊಟ್ರಿ. ಏನ್ ದೊಡ್ಡ ಡಾಲ್ಗಳಾಗಿರನ್ಲಿ ಮಗನ ನೀವು. ಏನ್ ಡೀಲ್ ಕೊಟ್ಲ ನಿನಗೆ? ಅದ್ರಿ ಗೌಡ್ರ, ಮತ್ತು ನಮ್ಮ ಮನೆ ಮೇಲೆ ಸಾಲ ಇದ್ದಿದ್ದನ್ನ ನನ್ನ ಹೆಂಡ್ತಿ ಮತ್ತು ನಮ್ಮ ಮೌನ ತೀರಿಸಿದ್ರಿ. ಅದಕ್ಕೆ ನನಗೆ ಮನೆ ಸಾಲ ತೀರಿಸ್ಬೇಕಂತೇಳಿ ಹೊರಗೆ ಹಾಕಿದ್ರಲ್ರಿ. ಅದಕ್ಕೂ ನನಗೂ ಹ್ಯಾಂಗಾರ ಮಾಡಿ ರೊಕ್ಕ ಮಾಡ್ಬೇಕು ಅನ್ನೋದಿತ್ತು. ಅದಕ್ಕೆ ಇವ್ರು ಹೇಳಿದ್ರು ಅಂತ ನಾನು ಗುಡಿ ಹತ್ರ ಹೋದೆ ರೀ. ಕುಡುಕ್ ಸುಳೆ ಮಗನ, ಧಾರಾವಿಗತ್ತೆ ಎಲ್ಲ ಕತಿ ಹೇಳ್ಕೊಂಡು ನಿಂದಿರಬೇಡ. ಆಕೆ ಎದಕ್ಕೆ ರೊಕ್ಕ ಕೊಟ್ಲ ಅದನ್ನ ಆಟ ಹೇಳಿ. ಅದೇ ಹೇಳಾಕತ್ತೇನ್ರಿ. ಮತ್ತು ಅವ್ರು ಹೇಳಿದ ಕೆಲಸ ಮಾಡಿದ್ರೆ ನೀನು ಕೇಳ್ದಟ್ಟು ರೊಕ್ಕ ಕೊಡ್ತೀನಿ ಅಂದ್ರಿ. ನಾ ಮಾಡಂಗಿಲ್ಲ ಅಂದೆ ರೀ. ಆದರೂ ನಾ ಮಾಡಿಲ್ಲ ಅಂದ್ರೂ ನನಗೆ ದಿನ ಕುಡಿಯಾಕ ರೊಕ್ಕ ಕೊಡಾಕತ್ತಿದ್ರಿ.
ಥೂ ಏನ್ ಮುಸ್ತುಳೆ ಮಗ ಅದಿಲಿ ಅದ ಏನ್ ಕೆಲಸ ಮಾಡಕತ್ತ ನಿನಗೆ ರೊಕ್ಕ ಕೊಡಕತ್ತಿಲ್ಲ ಅದನ್ನ ಹೇಳಲೆ ಮಗನ. ಗೌಡ್ರ ನಾ ಹೇಳ್ತೇನ್ರಿ, ಅವಾಗ ಹುಚ್ಚಿ ಹಿಗ್ಲಿಲ್ಲ ಅಂದ್ರೆ ಏನು ಮಾತಾಡಕ್ ಧೈರ್ಯನ ಬರುದಿಲ್ರಿ. ಹುಚ್ಚಿ ಕುಡ್ದಾಗಟ್ಟ ಧೈರ್ಯ ಬರ್ತೈತಿ, ಅವಾಗಟ್ಟ ಗಂಡ್ಸಾಗಿರ್ತಾನ್ರಿ ಅವ. ನಾ ಹೇಳ್ತೇನೆ